ಜಮಖಂಡಿ ಶಾಸಕ ಜಗದೀಶ್ ಗುಡುಗುಂಟಿ ನಡೆ ಖಂಡಿಸಿ ಪತ್ರಕರ್ತರಿಂದ ಬೃಹತ್ ಪ್ರತಿಭಟನೆ. ಜಮಖಂಡಿಯ ಎಜಿ ದೇಸಾಯಿ ವೃತ್ತದಲ್ಲಿ ನಡೆಯಿತು ಪ್ರತಿಭಟನೆ. ತಾಲೂಕಾ ಪತ್ರಕರ್ತರಿಂದ ಬೃಹತ್ ಪ್ರತಿಭಟನೆ. ಜಮಖಂಡಿ ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಸಹಯೋಗದಲ್ಲಿ ಜಮಖಂಡಿ ಶಾಸಕ ಜಗದೀಶ್ ಗುಡುಗುಂಟಿ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಎಸಿಯವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಆರ್.ಡಿ. ಬಾಬು, ರಮೇಶ್ ಬಳೋಲ್ಗಿಡದ್, ಪರಶುರಾಮ್ ಕಾಂಬ್ಳೆ, ಸೂರಜ್ ಕುಡ್ರಾನಿ, ದಿಲೀಪ್ ದಾಶಾಳ್, ಅರುಣ್ ಲಗಲಿ, ಶಶಿಕಾಂತ್ ತೇರದಾಳ್, ರಾಜ್ಕುಮಾರ್ ಪಾಟೀಲ್, ಯಶವಂತ್ ಕಲ್ಲೂತಿ, ಭರತೇಶ್ ಪಾಣಕ್ನವರ್, ಲಕ್ಷ್ಮಣ್ ಕಾಂಬ್ಳೆ, ರವಿ ದೊಡ್ಡಮನಿ, ರವಿ ಸಿಂಗೆ, ಪ್ರವೀಣ್ ಹೊಳೆಪ್ಪಗೋಳ್, ಪ್ರೇಮಾ ಬಳೋಲ್ಗಿಡದ್, ದಿಲೀಪ್ ಕಾಂಬ್ಳೆ, ಗಿರ್ಮಲ್ಲಪ್ಪ ಕಡಪಟ್ಟಿ, ಪ್ರಕಾಶ್ ಕಾಂಬ್ಳೆ, ಪ್ರೇಮ್ ಬಳೋಲ್ಗಿಡದ್, ಮಹಂತೇಶ್ ಕಾರಜೋಳ್, ಕಾಳಪ್ಪ ಮೇತ್ರಿ, ಸುರೇಶ್ ಭಸ್ಮೆ, ರಾಜು ಮುಲ್ಲಾ, ಬಾಬು ದೊಡ್ಡಮನಿ, ಮುತ್ತುರಾಜ್ ದೊಡ್ಡಮನಿ, ಬಸ್ಸು ನಾವುಲ್ಗಿ ಸೇರಿದಂತೆ ಪ್ರತಿಭಟನೆಯಲ್ಲಿ ಮುಧೋಳ್, ಬೀಳಗಿ, ರಬಕವಿ ಬನಹಟ್ಟಿ, ಬಾಗಲಕೋಟ್ ಜಿಲ್ಲೆಯ ಪತ್ರಕರ್ತರು ಹಾಗೂ ವಿವಿಧ ದಲಿತ ಪರ ಸಂಘಟನೆಯ ನೂರಾರು ಮುಖಂಡರು ಭಾಗಿಯಾಗಿದ್ದರು. ವರದಿ ಭರತೇಶ್ ಪಾಣಕ್ನವರ್, ಜಮಖಂಡಿ. ನಮ್ಮ ಪತ್ರಕರ್ತರು ಮತ್ತು ಮೀಡಿಯಾದವರು ಒಬ್ಬ MLA ಏನವ್ರ ತಲೆಯಾಗಾಯಿತು, ಏನವ್ರದ ಏನು ಸಂಘಟನೆ ಮಾಡೋಕ್ಕೆ ಅವ್ರು ಇದಾರೋ ಇಲ್ಲೋ ಅದೇನು ದೇವ್ರಿಗೆ ಬರ್ತದೆ. ಒಂದು ಜಮಖಂಡಿ ತಾಲೂಕಿನಾಗ ಒಬ್ಬ MLA ಮಾಡಿದ್ದಾರೆ. MLA ಯಾಕೆ ಮಾಡಿದರು? ಇರ್ಲಪ್ಪ ಒಬ್ಬ ಹೋರಾಟಗಾರ ಅದಾನ, ಚಲೋ ಅದಾನ ಅಂತಂದ ಒಂದು ಇದು ಮಾಡಿದ್ದಾರೆ. ಮತ್ತು ಪತ್ರಕರ್ತವ್ರಿಗೆ ಅವಮಾನ ಮಾಡೋದು, ಅವ್ರಿಗೆ ಎತ್ತ ಬೇಕಾದ್ರೆ ಮಾತಾಡೋದು, ನಿಮ್ಮ ಲೈಸೆನ್ಸ್ ಇಲ್ಲ, ನಿಮ್ದು ಇದಿಲ್ಲ ಅನ್ನುವಂಥದ್ದು ಆ ಹಕ್ಕ ನಮ್ಗೆ ಯಾರಿಗೂ ಇಲ್ಲ. ಸುದ್ದಿ ಎಲ್ಲ ಜನರಿಗೆ ಸುದ್ದಿ ಕೊಡ್ತಾರೆ. ಅವರು ಕೆಟ್ಟು ಕೊಡ್ತಾರೋ, ಚಲೋನು ಕೊಡ್ತಾರೋ, ಕೆಟ್ಟ ಆದವ್ರಿಗೆ ಕೆಟ್ಟ ಮಾಡ್ತಾರೆ. ಅಂಥವ್ರಿಗೆ ಒಂದು ಮೀಡಿಯಾದಾಗ ಸಾರ್ವಜನಿಕ ನೋಡೋಕ್ಕೆ ಒಂದು ಇದೈತಿ. ಇವರು ಈ ನಮ್ಮನೆ ಈ ಶಾಸಕರು ಅನ್ನುವಂಥದ್ದು ನಮಗೆ ನಾಚಿಕೆ ಬರಾಕತೈತಿ. ಈ ಗುರುಗುಂಟಿಯವರು ಹಿಂಗೆ ಮಾಡಬಾರ್ದಿತ್ತು. ಒಂದು ನಾವು ಹೇಳಿದ್ರು ಕ್ಷಮೆ ಕೇಳ್ರಿ, ಎಲ್ಲೋ ತಪ್ಪಾಗಿದ್ರು ಕ್ಷಮೆ ಕೇಳ್ರಿ ಅಂತ ಹೇಳಿದ್ವಿ. ನಾವು ಹೇಳಿದ್ರು ಅವರು ಗಾಡಿ ಅಂತ ಹೇಳಿದ್ರು ಮತ್ತೆ ಹೋಗೋದು, ಮತ್ತೆ ಬರೋದು, ಕೈ ಮಾಡಿ ಅವ್ರಿಗೆ ಟಿವಿದವ್ರಿಗೆ ಹಿಂಗೆ ಕೈ ಮಾಡಿ ಹೇಳೋದು, ಇದು ಅವಮಾನ. ಇದು ನಾವು ಖಂಡನೆ ಮಾಡ್ತೀವಿ. ಇದು ಈಗ ಇಷ್ಟೇ ಅಲ್ಲ, ನೀವು ಏನು ಅವ್ರಿಗೆ ತಪ್ಪಾಗೈತೆ ಅಂತಂದ ನೀವು ಕರೆದರೆ ಹೇಳ್ಬೇಕಾಗಿತ್ತ. ಇದು ನೀವು ಏನೂ ಮಾಡಲಿಲ್ಲ. ಇದನ್ನು ದೊಡ್ಡದ ಇಶ್ಯೂ ಆಗಿಬಿಡ್ತೈತಿ. ನಾಳೆ ನಿಮ್ಗೆ ಪೆಟ್ಟು ಹೆಂಗೆ ಆಕೈತೆ ಸಾರ್ವಜನಿಕ ನಿಮ್ಮ ತಲೆಯಾಗ ಯಾರೂ ನಿಮ್ಗೆ ಓಟ್ ಹಾಕ್ಲಾರ್ದಂಗೆ ಆಕೈತಿ. ಅದಕ್ಕೆ ಈಗ ನೋಡುವ ಆನಂದ್ ನ್ಯಾಮಗೌಡ ಹೆಂಗೆ ಮೇಂಟೈನ್ ಮಾಡ್ತಿದ್ದ, ಎಲ್ಲರಿಗೂ ಟಿವಿದವ್ರಿಗೆ ಪೇಪರ್ದವ್ರಿಗೆ ಹೆಂಗೆ ಮೇಂಟೈನ್ ಮಾಡ್ತಿದ್ದ. ಆನಂದ್ ಹಿಂಗೆ ಒಂದು ದಿವಸ ಯಾರಿಗೂ ಒಬ್ಬರಿಗೂ ನೀವು ಮಾತಾಡಲಿಲ್ಲ. ಅವು ಹೆಂಗೋ ಇರಲಿ, ಅವ ಒಬ್ಬ MLA ಆ ಟೈಮ್ದಾಗ MLA ಎಷ್ಟು ಇದನ್ನು ಮಾಡ್ತಿದ್ದ. ಇಂಥದ್ದು ಇವರು ಈ ನಮೂನೆ ಮಾಡಿದರೆ ನಮಗೇನು ಸರಿ ಅನಿಸೋದಿಲ್ಲ. ನಾವು ನಿಮ್ಮ ಜೋಡಿ ನಾವು ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನೀವು ಯಾವಾಗ ಬೇಕಾದ ನಮಗೆ ಕರೆದ್ರು ನಾವು ಬರ್ತೀವಿ. ಈಗ ಈ ಇಸ್ಕ ಮನೆಗೂ ಕೊಡಕ್ಕೂ ನಾವು ಬರ್ತೀವಿ. ಈಗ ಏನೈತಿ ಅವ್ರ ಮನೆಗೆ ಎರವು ಹಾಕುವುದು, ಅಲ್ಲಿಯೂ ಕರೀರಿ, ಅಲ್ಲಿಯೂ ನಾವು ಬರ್ತೀವಿ. ನಾವು ಜನರನ್ನೆಲ್ಲ ಮಂದಿನೆಲ್ಲ ಕರ್ಕೊಂಡು ಬರ್ತೀವಿ. ನಾವು ಎಲ್ಲ ಓಟರ್ಸದೀವಿ, ಅವ್ರು ಓಟ್ ಹಾಕಿದ್ದೀವಿ. ಓಟ್ ಹಾಕಿ ನಾವು ಅವ್ರು ಗೆದ್ದಿರ್ತೀವಿ. ಅದಕ್ಕೆ ಅವ್ರ ಮನ್ಯಾಗ ಕುಂಡ್ರಕ್ಕೆ ನಮಗೆ ಹಕ್ಕೈತಿ. ಅದಕ್ಕೆ ನಾವು ನೀವು ತಪ್ಪಾಗಿತ್ತಂದ ನಾಳೆನ ಜೆಂಡಾ ತೆಗೆದು ಬರ್ತೈತಿ. ನಾಳೆ ನಿಮ್ಗೆ ಕರಿ ಪಟ್ಟಿ ಹಾಕೊಂಡು ನಿಮ್ಮ ಅವಮಾನ ಆಕೈತಿ. ಅದನ್ನು ಈಗ ನೀವು ಕರೆದ ಆ ಟೈಮ್ನಾಗ ರಾಷ್ಟ್ರೀಯದ ಇದನ್ನ ಆಗೋತ್ನಾಗ